ಬಹುತೇಕ ಜನರು ಏನನ್ಕೊಳ್ತಾರೆ ಅಂದ್ರೆ ನಾನು ನನ್ನ ಗರಿಷ್ಠ ಮಿತಿಯನ್ನ ತಲುಪಿಯಾಗಿದೆ, ಇದಕ್ಕಿಂತ ಹೆಚ್ಚು ನನ್ನಿಂದ ಸಾಧ್ಯವಿಲ್ಲ ಅಂತ. ಆದ್ರೆ ಇಲ್ಲೊಂದು ನಿಜಕ್ಕೂ ಬೆಚ್ಚಿಬೀಳಿಸುವಂತಹ ವಾಸ್ತವ ಇದೆ. ಅವರು ತಮ್ಮ ನಿಜವಾದ ಮಿತಿಯ ಹತ್ತರಕ್ಕೂ ಬಂದಿರೋದಿಲ್ಲ. ಹೌದು, ನಾವೀ ದಿನ ವಿಶ್ಲೇಷಣೆ ಮಾಡ್ತಾ ಇರೋ ಈ ವಿಷಯದಲ್ಲಿ ಮನುಷ್ಯನ ಸಹಿಷ್ಣುತೆ ಮತ್ತೆ ಮನಸ್ಸಿನ ಶಕ್ತಿಯ ಬಗ್ಗೆ ನಮಗಿರುವ ಸಾಮಾನ್ಯ ನಂಬಿಕೆಗಳನ್ನೇ ಬುಡಮೇಲು ಮಾಡುವಂತಹ ಒಂದು ರೋಚಕ ವಿಷಯವನ್ನ ನೋಡಲಿದ್ದೇವೆ. ಸರಿ, ಇದರ ಬಗ್ಗೆ ಸ್ವಲ್ಪ ಆಳವಾಗಿ ತಿಳಿದುಕೊಳ್ಳೋಣ ಬನ್ನಿ. ಇದು ಡೇವಿಡ್ ಗೋಗಿನ್ಸ್ ಅವರ ಮೂಲಭೂತ ತತ್ವ. ಅವರ ಪ್ರಕಾರ ಮನುಷ್ಯರಾದ ನಾವು ನಮ್ಮ ನಿಜವಾದ ಸಾಮರ್ಥ್ಯದ ಕೇವಲ 40% ಮಾತ್ರ ಕೆಲಸ ಮಾಡ್ತೀವಿ. ಉಳಿದ ಅಗಾಧವಾದ ಸಾಮರ್ಥ್ಯ ಏನಾಗಿದೆ ಗೊತ್ತಾ? ಅದು ಭಯ, ಆರಾಮದಾಯಕ ಜೀವನ, ಕುಂಟು ನೆಪಗಳು ಮತ್ತೆ ನಮ್ಮ ಮೇಲೆಯೇ ನಮಗಿರುವ ಅನುಮಾನಗಳ ಹಿಂದೆ ಭದ್ರವಾಗಿ ಲಾಕ್ ಆಗಿದೆ. ನಾವು ಕೇವಲ ಆ 40% ಶ್ರಮ ಹಾಕ್ಬಿಟ್ಟು ಅಬ್ಬಾ ಇದೇ ನನ್ನ ಗರಿಷ್ಠ ಮಿತಿ ಅಂತ ನಮ್ಗೆ ನಾವೇ ಸುಳ್ಳು ಹೇಳ್ಕೊಳ್ತೀವಿ. ಇದೇನೋ ಸುಮ್ಮನೆ ಮೈ ಜುಮ್ ಅನಿಸುವಂತಹ ಮತ್ತೊಂದು ಮೋಟಿವೇಶನಲ್ ಸ್ಪೀಚ್ ಅಂತ ಅನ್ಕೋಬೇಡಿ. ಇದೊಂದು ಕಟುವಾದ ಸತ್ಯ. ಯೋಚನೆ ಮಾಡಿ, ಸುಮಾರು 300 ಪೌಂಡ್ಗಳಷ್ಟು ತೂಕವಿದ್ದು ಕೀಟನಾಶಕ ಸಿಂಪಡಿಸುವ ಕೆಲಸ ಮಾಡಿಕೊಂಡಿದ್ದ ಒಬ್ಬ ಸಾಮಾನ್ಯ ವ್ಯಕ್ತಿ ಪ್ರಪಂಚದ ಅತ್ಯಂತ ಕಠಿಣವಾದ ಮಿಲಿಟರಿ ಟ್ರೈನಿಂಗ್ ಮುಗಿಸಿ ನೇವಿ ಸೇಲ್ ಆಗ್ತಾರೆ. ಅಷ್ಟೇ ಅಲ್ಲ, ಭೂಮಿಯ ಮೇಲಿನ ಅತ್ಯಂತ ಕಠಿಣವಾದ ಅಲ್ಟ್ರಾ ಎಂಡ್ಯೂರೆನ್ಸ್ ಅಥ್ಲೀಟ್ಗಳಲ್ಲಿ ಒಬ್ಬರಾಗಿ ಬದಲಾಗ್ತಾರೆ. ಇದು ಹೇಗೆ ಸಾಧ್ಯವಾಯಿತು? ಅವರು ತಮ್ಮ ಕಂಫರ್ಟ್ ಝೋನಿಂದ ಆಚೆ ಬಂದು ನೋವನ್ನೇ ಒಂದು ಸಾಧನವಾಗಿ ಬಳಸ್ಕೊಂಡಿದ್ದರಿಂದ ಮಾತ್ರ ಈ ಅದ್ಭುತ ಪರಿವರ್ತನೆ ಸಾಧ್ಯವಾಯಿತು. ಹಾಗಾದ್ರೆ ಆ ಮಿತಿಗಳ ಭ್ರಮೆ ಅಂದ್ರೆ ಏನು? ಗೋಗಿನ್ಸ್ ಅವರ ಮೊದಲನೆಯ ಅಸ್ತ್ರವಾದ ಹೊಣೆಗಾರಿಕೆಯ ಕನ್ನಡಿ ಕಡೆಗೆ ಈಗ ನಾವು ಹೋಗೋಣ. ನೋಡಿ, ನಾವೆಲ್ಲರೂ ಪ್ರತಿದಿನ ನಮಗೆ ನಾವೇ ಎಷ್ಟೊಂದು ಸುಳ್ಳು ಹೇಳ್ಕೊಳ್ತಾ ಇರ್ತೀವಿ ಅಲ್ವಾ? ನಾನು ನಾಳೆಯಿಂದ ಜಿಮ್ಗೆ ಹೋಗ್ತೀನಿ, ಅಥವಾ ಇವತ್ತು ತುಂಬಾ ಸುಸ್ತಾಗಿದೆ ಅನ್ನೋ ಮಾತುಗಳು ಆ ಕ್ಷಣಕ್ಕೆ ನಮಗೆ ಸಮಾಧಾನ ಕೊಡ್ಬೋದು. ಆದ್ರೆ ಅದೇ ಕನ್ನಡಿಯ ಮುಂದೆ ನಿಂತ್ಕೊಂಡು ನಾನು ಅತಿಯಾದ ತೂಕ ಹೊಂದಿದ್ದೇನೆ, ನನ್ನಲ್ಲಿ ಸ್ವಲ್ಪನೂ ಶಿಸ್ತಿಲ್ಲ ಅಂತ ಯಾವುದೇ ಮುಚ್ಚುಮರೆ ಇಲ್ಲದೆ ನಿರ್ದಾಕ್ಷಿಣ್ಯವಾಗಿ ಒಪ್ಪಿಕೊಳ್ಳೋದಿದೆಯಲ್ಲ, ಅದು ನಿಜವಾದ ಬದಲಾವಣೆಯ ಮೊದಲ ಹೆಜ್ಜೆ. ಇಲ್ಲಿ ಅತ್ಯಂತ ನಿರ್ಣಾಯಕ ಅಂಶ ಏನಂದ್ರೆ ನಮ್ಮ ಪ್ರಸ್ತುತ ಸ್ಥಿತಿಯನ್ನ ಸಂಪೂರ್ಣವಾಗಿ ಒಪ್ಪಿಕೊಳ್ಳೋದು. ಇದನ್ನೇ ಗೋಗಿನ್ಸ್ ಅಕೌಂಟಬಿಲಿಟಿ ಮಿರರ್ ಅಥವಾ ಹೊಣೆಗಾರಿಕೆಯ ಕನ್ನಡಿ ಅಂತ ಕರೆಯೋದು. ನಿಮ್ಮ ಕನ್ನಡಿಯ ಮೇಲೆ ಅಂಟುವ ಚೀಟಿಗಳನ್ನ ಅಂದ್ರೆ ಸ್ಟಿಕ್ಕಿ ನೋಟ್ಸ್ ಹಾಕಿ ಅದರಲ್ಲಿ ನಿಮ್ಮ ದೌರ್ಬಲ್ಯಗಳನ್ನ ಸ್ಪಷ್ಟವಾಗಿ ಬರೀರಿ. ಕನ್ನಡಿ ಮುಂದೆ ನಿಂತು ಆ ದೌರ್ಬಲ್ಯಗಳನ್ನ ನೇರವಾಗಿ ಎದುರಿಸಿದಾಗ ಏನಾಗುತ್ತೆ ಗೊತ್ತಾ? ನಮ್ಮನ್ನ ನಾವೇ ಕಟ್ಟಿ ಹಾಕಿರೋ ಆ ಸುಳ್ಳು ಭ್ರಮೆಗಳೆಲ್ಲ ಒಡೆದೋಗುತ್ತೆ, ನಮ್ಮ ಅಹಂಕಾರ ನಾಶವಾಡುತ್ತೆ, ಮತ್ತೆ ಬದಲಾಗಬೇಕು ಅನ್ನೋ ನಿಜವಾದ ಶಕ್ತಿ ನಮಗೆ ಸಿಗುತ್ತೆ. ಈಗ ನಾವು ಈ ವಿಶ್ಲೇಷಣೆಯ ಎರಡನೇ ಅತಿಮುಖ್ಯ ಭಾಗಕ್ಕೆ ಬರೋಣ. ಅದೇ ನೋವನ್ನು ಮೀರಿ ನಿಲ್ಲುವುದು ಮತ್ತು 40% ನಿಯಮ. ನೀವು ವಾಹನಗಳಲ್ಲಿ ಇಂಜಿನ್ ವೇಗವನ್ನ ಕಂಟ್ರೋಲ್ ಮಾಡೋಕೆ ಗವರ್ನರ್ ಇರೋದನ್ನ ನೋಡಿರ್ತೀರಾ ಅಲ್ವಾ? ಅದೇ ರೀತಿ ನಮ್ಮ ಮೆದುಳಿನಲ್ಲೂ ಒಂದು ಗವರ್ನರ್ ಇರುತ್ತೆ. ಇದೊಂದು ಸರ್ವೈವಲ್ ಮೆಕ್ಯಾನಿಸಮ್, ಅಂದ್ರೆ ನಮ್ಮನ್ನ ಕಾಪಾಡುವ ವ್ಯವಸ್ಥೆ. ನಮ್ಮ ದೇಹಕ್ಕೆ ಸ್ವಲ್ಪ ನೋವು ಅಥವಾ ಆಯಾಸವಾದ ತಕ್ಷಣ ಈ ಮೆದುಳು ನಿಲ್ಲಿಸು, ಸಾಕು ಮಾಡು, ನಿನ್ ಕೈಲಿ ಆಗಲ್ಲ ಅಂತ ಸುಳ್ಳು ಸಿಗ್ನಲ್ ಕೊಡೋಕೆ ಶುರು ಮಾಡುತ್ತೆ. ನಾವು ಸಂಪೂರ್ಣವಾಗಿ ದಣಿದು ಹೋಗಿದ್ದೀವಿ ಅಂತ ನಮ್ಮನ್ನೇ ನಂಬಿಸುವ ಮೆದುಳಿನ ಒಂದು ದೊಡ್ಡ ಟ್ರಿಕ್ ಇದು. ಈಗ ಈ ಚಾರ್ಟ್ನಲ್ಲಿರುವ ಅತಿ ರೋಚಕವಾದ ಅಂಶವನ್ನ ಸ್ವಲ್ಪ ಗಮನಿಸಿ. ಇನ್ನು ನನ್ನಿಂದ ಸಾಧ್ಯವೇ ಇಲ್ಲ, ನಾನೀಗಲೇ ಗಿವ್ ಅಪ್ ಮಾಡ್ತೀನಿ ಅಂತ ನಮ್ಮ ಮೆದುಳು ಹೇಳುವ ಆ ಕ್ಷಣದಲ್ಲಿ ವಾಸ್ತವವಾಗಿ ನಾವು ಕೇವಲ 40% ಮಾತ್ರ ನಮ್ಮ ಸಾಮರ್ಥ್ಯವನ್ನು ಬಳಸಿರ್ತೀವಿ. ಕೇವಲ 40. ಆ ಉಳಿದ 60%ದಷ್ಟು ಅಗಾಧವಾದ ಸಾಮರ್ಥ್ಯ ಎಲ್ಲಿರುತ್ತೆ ಅಂದ್ರೆ ಆ ನೋವು, ಕಷ್ಟ ಮತ್ತು ಸಂಕಟದ ಹಿಂದೆಯೇ ಅಡಗಿರುತ್ತೆ. ಆ ನೋವನ್ನ ಮೀರಿ ನಾವೊಂದು ಹೆಜ್ಜೆ ಮುಂದಿಟ್ಟರೆ ಮಾತ್ರ ಅಡಗಿರುವ ಸಾಮರ್ಥ್ಯವನ್ನ ಹೊರದೆಗೆಯೋಕೆ ಸಾಧ್ಯ. ಮುಂದಿನ ಹಂತಕ್ಕೆ ಹೋಗೋಣ. ನಾವು ದೈಹಿಕವಾಗಿ, ಮಾನಸಿಕವಾಗಿ ಕುಗ್ಗಿ ಹೋದಾಗ ಏನ್ ಮಾಡ್ಬೇಕು? ಅದಕ್ಕಾಗಿಯೇ ಇರೋದು ಈ ಮಾನಸಿಕ ಭಂಡಾರ, ಅಂದ್ರೆ ಕುಕಿ ಜಾರ್. ನಾವೆಲ್ಲರೂ ನಮಗೆ ನಾವೇ ಈ ಒಂದು ಪ್ರಶ್ನೆಯನ್ನ ಕೇಳ್ಕೋಬೇಕು. ನಮ್ಮ ದೈಹಿಕ ಶಕ್ತಿ ಸಂಪೂರ್ಣವಾಗಿ ಉಡುಗಿ ಹೋದಾಗ, ಭಾವನಾತ್ಮಕವಾಗಿ ನಾವೇನೂ ಅಲ್ಲ ಅಂತ ಅನಿಸಿದಾಗ ಮನುಷ್ಯರು ಆ ಪರಿಸ್ಥಿತಿಯನ್ನ ಹೇಗೆ ಎದುರಿಸ್ತಾರೆ? ಎಲ್ಲವೂ ಮುಗಿದು ಹೋಯ್ತು ಅಂತ ಅನಿಸುವಾಗ ಯಾವ ಶಕ್ತಿ ನಮ್ಮನ್ನ ಮುಂದಕ್ಕೆ ನಡೆಸುತ್ತೆ? ಇದಕ್ಕೊಂದು ಅದ್ಭುತವಾದ ಕಾನ್ಸೆಪ್ಟ್ ಇದೆ. ಬಾಲ್ಯದಲ್ಲಿ ಅಮ್ಮ ತರ್ತಿದ್ದ ಬಿಸ್ಕೆಟ್ಗಳನ್ನ ಜಾರ್ನಲ್ಲಿ ಹಾಕಿಟ್ಟು ಬೇಕಾದಾಗ ಒಂದೊಂದೇ ತೆಗೆದು ತಿನ್ನುವ ನೆನ್ಪಿದೆಯಲ್ಲ, ಆ ನೆನ್ಪಿನಿಂದ ಸ್ಫೂರ್ತಿ ಪಡೆದು ಈ ಮಾನಸಿಕ ಕುಕ್ಕಿ ಜಾರ್ ಅನ್ನೋ ಪರಿಕಲ್ಪನೆ ಹುಟ್ಟಿದೆ. ಇದೊಂದು ನಮ್ಮ ಹಿಂದಿನ ಸಾಧನೆಗಳ, ನಾವು ಜಯಿಸಿದ ಕಷ್ಟಗಳ ಮತ್ತು ನಾವು ಬದುಕೊಡೆದ ಆಘಾತಗಳ ಒಂದು ಮಾನಸಿಕ ಭಂಡಾರ. ನಾವು ಕುಸಿದು ಬೀಳುವ ಹಂತಕ್ಕೆ ತಲುಪಿದಾಗ ನಮ್ಮ ಮನಸ್ಸಿನ ಆ ಜಾರ್ನೊಳಗೆ ಕೈ ಹಾಕಿ ಆ ಹಿಂದಿನ ಕಷ್ಟಗಳನ್ನ ಹೇಗೆ ದಾಟಿ ಬಂದ್ವಿ ಅಂತ ನೆನ್ಪು ಮಾಡ್ಕೋಬೇಕು. ಆ ನೆನ್ಪುಗಳು ಈಗ ನಾವು ಅನುಭವಿಸ್ತಿರುವ ನೋವಿಗಿಂತ ನಾವು ತುಂಬ ಬಲಶಾಲಿಗಳಾಗಿದ್ದೀವಿ ಅನ್ನೋದಕ್ಕೆ ದೊಡ್ಡ ಸಾಕ್ಷಿಯಾಗಿ ಕೆಲಸ ಮಾಡ್ತವೆ. ವಿಭಾಗ 4. ನಮ್ಮ ಗುರುತನ್ನು ಮರುರೂಪಿಸುವುದು.
ಅಂದ್ರೆ ನಮ್ಮ ಮನಸ್ಸನ್ನು ಕಠಿಣಗೊಳಿಸುವ ಪ್ರಕ್ರಿಯೆ. ಮತ್ತು ಈ ಚಿತ್ರ ನಮಗೆ ಅದ್ಭುತವಾಗಿ ವಿವರಿಸೋದೇನೆಂದರೆ, ಇಲ್ಲಿರುವ ಈ ವಾರ್ನಿಂಗ್ ಆರ್ಡರ್ ಅಥವಾ ಎಚ್ಚರಿಕೆಯ ಆದೇಶ ನಾನೊಬ್ಬ ಬಲಿಪಶು ಅನ್ನೋ ಮನಸ್ಥಿತಿಯಿಂದ ಹೊರಬರಲು ಎಷ್ಟು ಕಠಿಣವಾದ ಮಿಲಿಟರಿ ಶೈಲಿಯ ವಿಧಾನದ ಅಗತ್ಯವಿದೆ ಅಂತ ತೋರಿಸುತ್ತೆ. ನಮ್ಮನ್ನ ನಾವೇ ಅತ್ಯಂತ ಆರಾಮದಾಯಕವಾದ ಜೀವನದಲ್ಲಿ ಕಳ್ಕೊಂಡಿದ್ದೀವಿ ಅಂತ ಎಚ್ಚರಿಸಿಕೊಳ್ಳುವ ಮೂಲಕ ನಮ್ಮ ಮನಸ್ಸನ್ನ ಮುಕ್ತಗೊಳಿಸುವ ಒಂದು ಏಕಾಂಗಿ ಕಾರ್ಯಾಚರಣೆನ ನಾವು ಶುರು ಮಾಡಬೇಕಾಗಿದೆ. ಹಾಗಾದ್ರೆ ಕಠಿಣವಾದ ಮನಸ್ಸನ್ನ ಬೆಳೆಸೋದು ಹೇಗೆ? ಜಿಮ್ನಲ್ಲಿ ಪ್ರತಿದಿನ ಭಾರವಾದ ವಸ್ತುಗಳನ್ನ ಎತ್ತೋದ್ರಿಂದ ಕೈಗಳಲ್ಲಿ ಹೇಗೆ ಕಾಯಗಳು ಅಥವಾ ಕ್ಯಾಲಸಿಸ್ ಮೂಡುತ್ತವೋ, ಅದೇ ರೀತಿ ನಾವು ಸ್ವಯಂ ಪ್ರೇರಣೆಯಿಂದ ಕಷ್ಟಗಳನ್ನ ಎದುರಿಸಿದಾಗ ನಮ್ಮ ಮನಸ್ಸು ಕಠಿಣವಾಗುತ್ತೆ. ಮೊದಲು ನಮ್ಮ ಮಿತಿಗಳನ್ನ, ದೌರ್ಬಲ್ಯಗಳನ್ನ ಒಪ್ಕೊಳ್ಬೇಕು. ನಂತರ ಬೇಕು ಅಂತಲೇ ನಿಯಂತ್ರಿತ ಕಷ್ಟಗಳನ್ನ ಅನುಭವಿಸಿ ಅದನ್ನ ದಾಟಿ ನಿಲ್ಬೇಕು. ಈ ಮೂಲಕ ನಮ್ಮ ಮನುಷ್ಯತ್ವದ ಗುರುತನ್ನೇ ನಾವು ಸಂಪೂರ್ಣವಾಗಿ ಬದಲಾಯಿಸ್ಕೊಳ್ಬೋದು. ಈಗ ನಮ್ಮ ಕೊನೆಯ ವಿಭಾಗ, ಅಂತ್ಯವಿಲ್ಲದ ಹಾದಿ. ಹೌದು, ಇದಕ್ಕೆ ಯಾವುದೇ ಅಂತಿಮ ಗೆರೆ ಅನ್ನೋದೇ ಇಲ್ಲ. ಗಾಗಿನ್ಸ್ ಅವರ ಜೀವನದ ಈ ಟೈಮ್ಲೈನ್ ಒಮ್ಮೆ ಗಮನಿಸಿ. ಕೇವಲ 3 ತಿಂಗಳಲ್ಲಿ 100ಕ್ಕೂ ಹೆಚ್ಚು ಪೌಂಡ್ ತೂಕ ಇಳಿಸ್ಕೊಂಡ್ರು. ಒಂದೇ ವರ್ಷದಲ್ಲಿ ಅಮೆರಿಕನ್ ನೌಕಾಪಡೆಯ 3 ಭಯಾನಕ ಹೆಲ್ ವೀಕ್ಗಳನ್ನು ಪೂರೈಸಿದ್ರು. ಯಾವುದೇ ದೊಡ್ಡ ತರಬೇತಿಯೇ ಇಲ್ಲದೆ ಕೇವಲ 19 ಗಂಟೆಗಳಲ್ಲಿ 100 ಮೈಲಿ ಓಡಿದ್ರು. ಅಷ್ಟೇ ಅಲ್ಲ, ತಮ್ಮ 43ನೇ ವಯಸ್ಸಿನಲ್ಲಿ ಕಾಡ್ಗಿಚ್ಚು ನಂದಿಸುವ ಸಿಬ್ಬಂದಿಯಾಗಿ ಕೆಲಸಕ್ಕೆ ಸೇರ್ಕೊಂಡ್ರು. ಇದರ ಅರ್ಥ ಏನು? ಮನುಷ್ಯರು ತಮ್ಮ ಕಂಫರ್ಟ್ ಝೋನ್ಗೆ ವಾಪಸ್ ಹೋಗೋದನ್ನ ತಪ್ಪಿಸಬೇಕು ಅಂದ್ರೆ ನಿರಂತರವಾಗಿ ಈ ರೀತಿ ಹೊಸ ಅಸಾಧ್ಯವಾದ ಸವಾಲುಗಳನ್ನ ಹುಡುಕುತ್ತಲೇ ಇರಬೇಕು ಅನ್ನೋದನ್ನ ಇದು ನಮಗೆ ಸ್ಪಷ್ಟವಾಗಿ ಸಾಬೀತುಪಡಿಸುತ್ತೆ. ನಾವು ಈ ವಿಶ್ಲೇಷಣೆಯ ಕೊನೆಗೆ ಬಂದಿದ್ದೀವಿ. ಒಂದು ಮಾತನ್ನ ಯಾವಾಗಲೂ ನೆನಪಿನಲ್ಲಿಡಿ: ಜೀವನ ಅನ್ನೋದೇ ಅಂತಿಮವಾದ ಮತ್ತು ಅತ್ಯಂತ ದೊಡ್ಡ ಎಂಡ್ಯೂರೆನ್ಸ್ ಕ್ರೀಡೆ. ಇಲ್ಲಿ ಯಾವುದೇ ಸ್ಕೋರ್ಬೋರ್ಡ್ ಇಲ್ಲ, ಯಾವುದೇ ಫಿನಿಶ್ ಲೈನ್ ಇಲ್ಲ. ನಮ್ಮೊಳಗೆ ಇನ್ನು ಎಷ್ಟೊಂದು ಸಾಮರ್ಥ್ಯ ಅಡಗಿದೆ ಅಂತ ನಿರಂತರವಾಗಿ ನಮ್ಮನ್ನ ನಾವೇ ಪ್ರಶ್ನಿಸಿಕೊಳ್ಳೋದು ನಿಜವಾದ ಸಾಧನೆ. ಹಾಗಾದ್ರೆ ನಿಮ್ಮ ಆ ಅನ್ವೇಷಿಸದ 60% ಸಾಮರ್ಥ್ಯ ಹಾಗೆ ಸುಪ್ತವಾಗಿ ಉಳಿದುಬಿಡ್ಬೇಕೇ? ಅದನ್ನ ಹೊರತರುವ ಸಮಯ ಈಗ ಬಂದಿದೆ.